ಸುಮತಿಭಿರನುಮೇಜಂ ಶುಭ್ರಕಾಜಂ ನಮಸ್ಕಾರ ಗುರುಗಳಿಗೆ. ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದೃಹಜಮಹಮಮೇಜಂ ಧೇಜಮಾಮ್ನಾಜಗೇಯಂ ನಮಸ್ಕಾರ. ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ವಿಘ್ನೇಶ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೇ ಮುಖ್ಯಂತಿಯಂ ಸೂರಯ ತೇಜೋ ವಾರಿ ಮೃದಾಂ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 9ನೆಯ ಶ್ಲೋಕ ಆಗ್ತಾ ಇತ್ತು. ಅಲ್ಲಿ ಪರೀಕ್ಷಿತ್ ರಾಜ ತಾನು ಹಿಂದೆ ಕೇಳಿದ ಒಂದು ಪ್ರಶ್ನೆಗೆ ಶುಕಾಚಾರ್ಯರು ಉತ್ತರ ಕೊಡ್ತಾ ಇದೆ. ದೇವರ ಲೋಕ ಅಂದ್ರೆ ಹೇಗಿರುತ್ತೆ ಅನ್ನೋ ದೇವರ ಲೋಕದ ಪರಿಚಯ ಎಲ್ಲ ನಾವು ಭೂಲೋಕದ ಪರಿಚಯ ಇದ್ದೇ ಇರುತ್ತೆ. ದೇವಲೋಕ ಹೇಗಿದೆ ಅನ್ನೋ ಪರಿಚಯ ಬೇಕು. ಅದು ಶ್ವೇತದ್ವೀಪ ಹೇಗಿದೆ ಅದರ ಒಂದು ವಿವರಣೆಯನ್ನ ಈ 9ನೇ ಶ್ಲೋಕದಲ್ಲಿ ಮಾಡಿದ್ರು. ಅಲ್ಲಿ ಒಂದು ಗೊಂದಲ ಬಂದಿತ್ತು. ಅದೇನ್ ಮಾಡಿದ್ದಾರೆ, ಶ್ವೇತದ್ವೀಪದ ಬಗ್ಗೆ ಹೊಗಳಬೇಕು ಅಂತ ಹೋಗಿ ತೆಗಳೋ ತರ ಆಗ್ಬಿಟ್ಟಿದೆ. ಭಾಗವತದಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಆ ಉತ್ತಮ ಲೋಕ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಅದು ಬಹಳ ಕೆಳಮಟ್ಟದ್ದು, ಅದೇನ್ ದೊಡ್ಡದಲ್ಲ ಅಂತ ಅನ್ನೋ ತರ ಒಂದು ಶಬ್ದ ಬಂದಿತ್ತು ಕೂಡ. ಪರಂನ ಯತ್ ಪದಂ, ಯತ್ ಪದಂ ನ ಪರಂ. ಪರಂ ಅಂದ್ರೆ ಉತ್ತಮ, ಯಾವುದು ನ ಪರಂ, ಯಾವುದು ಉತ್ತಮ ಅಲ್ವೋ ಅಂಥ ಸ್ಥಾನ ಅದನ್ನ ಬ್ರಹ್ಮದೇವರಿಗೆ ಭಗವಂತ ತೋರಿಸಿದಾನೆ ಅಂತ. ಹಾಗಾದ್ರೆ ಶ್ವೇತದ್ವೀಪ ಉತ್ತಮ ಅಲ್ವಾ ಅಂದ್ರೆ ಅದಕ್ಕೆ ಅರ್ಥ ಇಷ್ಟು. ಅವತ್ತು ಒಂದು ಉದಾಹರಣೆ ಕೊಟ್ಟಿದ್ದೆ. ಯೋನುತ್ತಮ ಇದಂ ಸ್ತೋತ್ರಂ ಅಂತ ರಾಯರ ಸ್ತೋತ್ರದಲ್ಲಿ ಅನುತ್ತಮ ಅನ್ನೋ ಶಬ್ದ ಬರುತ್ತಲ್ಲ ಹಾಗೆ ಅಂತ. ಇಲ್ಲಿ ವಸ್ತುತಃ ಆತರ ಶಬ್ದ ಏನಿಲ್ಲ, ಅನುತ್ತಮ ಅಂತ ಶಬ್ದ ಇಲ್ಲ. ಅನುತ್ತಮ ಅಂತಂದ್ರೆ ಏನರ್ಥ, ಯಾವುದಕ್ಕಿಂತ ಉತ್ತಮ ಸಿಗಲ್ವೋ ಅಂಥದ್ದು ಅಂತ ಅರ್ಥ. ಆದ್ರೆ ಇಲ್ಲಿ ಹಾಗಿಲ್ಲ ಶಬ್ದ. ಆದ್ರೆ ಮಧ್ವಾಚಾರ್ಯರು ಒಂದು ವಿವರಣೆ ಮಾಡ್ತಾರೆ ಇದಕ್ಕೆ. ಏನು, ಯತ್ ಯತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಬೆಳೆಸಿದ್ದಾರೆ. ಈ ಭಾಗವತ ಶ್ಲೋಕದಲ್ಲಿ ಯತ್ ಪದಂ ಅಂತ ಮೊದಲನೇ ಸಾಲಿನಲ್ಲಿ, ಅಂದ್ರೆ 9ನೇ ಶ್ಲೋಕದ ಮೊದಲನೇ ಲೈನ್ ಕೊನೆಗೆ ಬರುತ್ತೆ ಯತ್ ಪದಂ ಅಂತ. ಅಲ್ಲಿ ಯತ್ ಅಂದ್ರೆ ಯಾವುದು ಅಂತ ಅರ್ಥ ಅಲ್ಲ, ಯಾವುದಕ್ಕಿಂತ ಅಂತ ಅರ್ಥ ಮಾಡ್ಬೇಕು. ಯತಃ ಅಂತ ಅಂದ್ರೆ ಯಾವುದಕ್ಕಿಂತ ಪರಂ ಉತ್ತಮವಾದ ಪದ ಸ್ಥಾನ ಸಿಗೋದಿಲ್ವೋ ಅಂಥದ್ದು ಶ್ವೇತದ್ವೀಪ. ಹಾಗಾದ್ರೆ ಶ್ವೇತದ್ವೀಪಕ್ಕಿಂತ ಉತ್ತಮವಾದದ್ದು ಯಾವುದು ಸಿಗಲ್ಲ, ಅದೇ ಉತ್ತಮ ಅಂತ ಈ ಅರ್ಥದಲ್ಲಿ. ದೇವರಿಗಿಂತ ಉತ್ತಮವಾದ ವಸ್ತು ಸಿಗಲ್ಲ ಅಂದೇನರ್ಥ, ದೇವರೇ ಉತ್ತಮ, ಅವನೇ ಸರ್ವೋತ್ತಮ ಅಂತ ಅರ್ಥ. ಇವ್ರ ತರ ಇನ್ನೊಬ್ರು ಸಿಗಲ್ಲ ಅಂತ ಹೇಳ್ತಾ ಇರ್ತೀವಲ್ಲ, ಹಾಗೆ ದೇವ್ರ ತರ ಮತ್ತೊಂದು ಉತ್ತಮವಾದದ್ದು ಸಿಗಲ್ಲ, ಶ್ವೇತದ್ವೀಪದಂತಹ ಲೋಕ ಮತ್ತೊಂದು ಇಲ್ಲ ಅಂದೇನರ್ಥ, ಅದೇ ಶ್ರೇಷ್ಠ ಅಂತ ಅರ್ಥ. ಹಾಗಾಗಿಯೇ ಕೆಲವರೆಲ್ಲ ಏನ್ ಅರ್ಥ ಮಾಡಿದ್ದಾರೆ, ಯತ್ ಪದಂ ಪರಂ ನ ಪರಂ, ಎರಡು ತರ ಅರ್ಥ ಮಾಡ್ಕೊಂಡು ಯಾವ ಸ್ಥಳ ಉತ್ತಮ ಆಗಿದೆ ಉತ್ತಮ ಆಗಿಲ್ಲ. ಈಗ ಮೋಕ್ಷ ಒಂದ ಚೆನ್ನಾಗಿರ್ಬೇಕು, ಒಂದ ಕೆಟ್ಟದಾಗಿರ್ಬೇಕು, ಒಂದ ಅಂಧನ್ ತಪಸ್ಸು ಚೆನ್ನಾಗಿರ್ಬೇಕು ಕೆಟ್ಟದಾಗಿರ್ಬೇಕು, ಚೆನ್ನಾಗಿದೆ ಕೆಟ್ಟದಾಗಿದೆ, ಇದು ಎರಡೂ ಹೇಳಲಿಕ್ಕೆ ಬರಲ್ಲ. ಆದ್ರಿಂದ ಇಲ್ಲಿ ಯತ್ ಪದಂ ನ ಪರಂ, ಯಾವುದಕ್ಕಿಂತ ಅನ್ನೋ ಅರ್ಥವಂತ ತಗೊಂಡ್ರೆ ಅಪೂರ್ಣ ಅರ್ಥ ಬರುತ್ತೆ. ಅದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬಿಡಿಸಿದ್ರು. ಇಷ್ಟಾದ್ಮೇಲೆ ಅಲ್ಲ, ಶ್ವೇತದ್ವೀಪದಲ್ಲಿ ಯಾಕೆ ಈ ಕಷ್ಟಗಳೆಲ್ಲ ಇಲ್ಲ? ಅಲ್ಲಿ ಅನೇಕ ತರಹದ ಅಭಿಮಾನ ಬರ್ಲಿಕ್ಕೆ ಅವಕಾಶ ಇದೆ, ದ್ವೇಷ ಬರ್ಬೋದು, ಅತಿ ಆಸೆ ಬರ್ಬೋದು, ಕಾಮ ಕ್ರೋಧ ಲೋಭ ಏನೇನಿದೆ ಇದೆಲ್ಲ ಯಾಕೆ ದೇವರ ಲೋಕದಲ್ಲಿ ಇರೋದಿಲ್ಲ ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಈಗ ಮುಂದೆ ಹೊರಟಿದೆ. ಅದರಲ್ಲಿ 10ನೇ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಅದನ್ನ ವಿವರಿಸಿದ್ದಾರೆ. ಮತ್ತೆ ಮುಖ್ಯವಾದ ಶ್ಲೋಕ
ಇದೊಂದು 3-4 ಶ್ಲೋಕ ಮುಂದಕ್ಕೆ ಏನ್ ಬರ್ತಾ ಇದೆ ಈಗ, ಅದನ್ನ ನ್ಯಾಯಸುಧಾದಲ್ಲಿ ಜಯತೀರ್ಥರು ವಿವರಣೆ ಮಾಡ್ತಾರೆ ಈ ಶ್ಲೋಕಗಳನ್ನ. ಅದು ಇದೇ 2ನೇ ಸ್ಕಂದ, ಇದೇ ಭಾಗವತದಲ್ಲಿ ಬರುವಂತಹ ಶ್ಲೋಕಗಳು. ಇಲ್ಲಿಂದ ಪ್ರಾರಂಭ ಆಗಿ ಒಂದು 3-4 ಶ್ಲೋಕ. ಆ ಶ್ಲೋಕ ನಮಗೆ 4ನೇ ಅಧ್ಯಾಯದಲ್ಲಿ ಸಿಗತ್ತೆ. ಅದು ಕೂಡ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಭಾಗವತದ ಪದ್ಯಗಳನ್ನ ಅನುವ್ಯಾಖ್ಯಾನದಲ್ಲಿ. ಅದಕ್ಕೆ ವಿವರಣೆಯಾಗಿ ಜಯತೀರ್ಥರು ಬಹಳ ಸುಂದರವಾಗಿ ಭಾಗವತದ ಪಂಕ್ತಿಗಳಿಗೆ ಅರ್ಥ ಬರ್ದಿದ್ದಾರೆ. ನಾವೆಲ್ಲ ಅನ್ಕೊಳ್ಳೋದು ಭಾಗವತಕ್ಕೆ ಜಯತೀರ್ಥರ ವಿವರಣೆ ಸಿಗತ್ತಾ ಅಂತ. ಅದು ಸಿಕ್ಕಿದೆ. ಯಾವ ರೀತಿ ಅಂದ್ರೆ ಈ ತರ ಅಲ್ಲಲ್ಲಿ ಬರುವಂತಹ ಭಾಗವತ ಪದ್ಯಗಳಿಗೆ ನ್ಯಾಯಸುಧಾದಲ್ಲಿ ವಿವರಣೆ ಮಾಡಿದ್ದಾರೆ. ಅಂತ ಒಂದು ಶ್ಲೋಕ ಇಲ್ಲಿ 10ನೆಯ ಶ್ಲೋಕ. ನ ವರ್ತತೆ ಯತ್ರ ರಜಸ್ತಮಸ್ತಯೋಃ ಸತ್ವಂ ಚ ಮಿಶ್ರಂ ನ ಚ ಕಾಲ ವಿಕ್ರಮಃ ನ ಯತ್ರ ಮಾಯಾ ಕಿಮುತಾ ಪರೆ ಹರೇ ಅನುವ್ರತಾ ಯತ್ರ ಸುರಾಸುರಾರ್ಚಿತಾಃ. ಬ್ರಹ್ಮದೇವರಿಗೆ ಭಗವಂತ ಶ್ವೇತದ್ವೀಪವನ್ನ ತೋರಿಸಿದ್ದಾರೆ. ಶ್ವೇತದ್ವೀಪವನ್ನ ನೋಡ್ತಾ ಇದ್ದಾರೆ ಬ್ರಹ್ಮದೇವರು. ಆಗ ಯಾವುದೇ ಕಷ್ಟಗಳು ಆ ಶ್ವೇತದ್ವೀಪದಲ್ಲಿ ಯಾರಿಗೂ ಇಲ್ಲ. ಅದಕ್ಕೇನ್ ಕಾರಣ ಅಂದಾಗ ಶುಕಾಚಾರ್ಯರು ಬಿಡಿಸ್ತಾ ಇದ್ದಾರೆ. ಆ ವೈಶಿಷ್ಟ್ಯ ಏನಿದೆ ಶ್ವೇತದ್ವೀಪದಂದ್ರೆ ನ ವರ್ತತೆ ಯತ್ತ, ಅಲ್ಲೆಲ್ಲ ಇದೆಲ್ಲ ಸಿಗೋದೇ ಇಲ್ಲ ಅಂತ. ಏನ್ ಸಿಗಲ್ಲ ಅಲ್ಲಿ? ರಜೋಗುಣ ಆಗ್ಲಿ ತಮೋ ಗುಣ ಆಗ್ಲಿ, ಆ ರಜೋ ತಮೋ ಗುಣಗಳು ಸೇರ್ಕೊಂಡಿರುವಂತಹ ಸತ್ವಗುಣ ಆಗ್ಲಿ, ಇದ್ಯಾವ್ದು ಅಲ್ಲಿಲ್ಲ. ಅಂದ್ರೆ ಎಲ್ಲಿ ದುಃಖಕ್ಕೆ ಅವಕಾಶ ಇದೆ, ಎಲ್ಲಿ ಆಸೆಗೆ ಅವಕಾಶ ಇದೆ ತುಂಬಾ ಅಂದ್ರೆ ಎಲ್ಲಿ ರಜೋಗುಣ ತಮೋ ಗುಣದಿಂದ ಸತ್ವಗುಣ ಸೇರ್ಕೊಂಡಿದೆಯೋ ಅಂಥ ಕಡೆ ಮಾತ್ರ. ಆದ್ರೆ ಶ್ವೇತದ್ವೀಪದಲ್ಲಿ ಈ ತರ ರಜೋಗುಣ ಆಗ್ಲಿ ತಮೋ ಗುಣ ಆಗ್ಲಿ ಅದರಿಂದ ಮಿಶ್ರಿತ ಮಿಕ್ಸ್ ಆಗಿರುವಂತಹ ಸತ್ವಗುಣ ಆಗ್ಲಿ ಅದ್ ಯಾವ್ದು ಇಲ್ಲ. ಅಲ್ಲೆಲ್ಲ ಕೇವಲ ಚಿತ್ ಅಂದ್ರೆ ಈ ಪ್ರಕೃತಿ ತತ್ವ ತನ್ನ ಗುಣಗಳಿಂದ ಅಲ್ಲಿ ವ್ಯಾಪಿಸ್ಕೊಂಡು ಏನೂ ಇಲ್ಲ. ಅಲ್ಲಿ ಪ್ರಕೃತಿ ಇರಬಹುದು, ಪ್ರಕೃತಿನೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಲಕ್ಷ್ಮೀ ದೇವಿ ಇದ್ದೇ ಇದ್ದಾರೆ ಅಂದ್ಮೇಲೆ ಪ್ರಕೃತಿ ತತ್ವ ಇರ್ಲೇಬೇಕಾಗತ್ತೆ. ಆದ್ರೆ ಅದು ಯಾವುದೇ ಕಾರ್ಯವನ್ನ ಮಾಡೋದಿಲ್ಲ. ಅಂದ್ರೆ ರಜೋಗುಣ ಇದ್ದಾಗ ಏನ್ ಕಾರ್ಯ ಆಗ್ಬೇಕು, ತಮೋ ಗುಣ ಇದ್ದಾಗ ಏನ್ ಕಾರ್ಯ ಆಗ್ಬೇಕು, ಅದು ಯಾವ ಕಾರ್ಯನೂ ಅಲ್ಲಿ ಆಗ್ತಾ ಇಲ್ಲ. ಹೀಗೆ ರಜೋಗುಣ ಆಗ್ಲಿ ತಮೋ ಗುಣ ಆಗ್ಲಿ ಯಾವುದೇ ಒಂದು ಕಾರ್ಯವನ್ನ ಅಲ್ಲಿ ಉಂಟು ಮಾಡೋದಿಲ್ಲ. ಯಾಕೆಂದ್ರೆ ಅಂಥ ರಜೋಗುಣ ಆಗ್ಲಿ ತಮೋ ಗುಣ ಆಗ್ಲಿ ಅಥವಾ ಅದರಿಂದ ಮಿಶ್ರಿತವಾದ ಸತ್ವಗುಣ ಆಗ್ಲಿ ಇಲ್ಲ. ಇನ್ನು ಕಾಲ ವಿಕ್ರಮ, ಅಲ್ಲಿ ಯಾವುದೇ ಒಂದು ಕಾಲ ನಿಮಿತ್ತ ಅಂದ್ರೆ 20 ವರ್ಷ ಆಯ್ತು, 40 ವರ್ಷ ಆಯ್ತು, 60 ವರ್ಷ ಆಯ್ತು, ಈ ತರ ವಯಸ್ಸು ಕಳೆದ ಕೂಡ್ಲೆ ಅದಕ್ಕೆ ತಕ್ಕ ಹಾಗೆ ಮರೆಯೋದು ಜಾಸ್ತಿ ಆಗ್ಬೋದು, ಅಥವಾ ದೃಷ್ಟಿ ದೋಷ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರ್ಬೋದು, ಕಿವಿ ಸರಿಯಾಗಿ ಕೇಳಿಸ್ತಾ ಇರ್ಬೋದು. ಈ ತರ ಎಲ್ಲ ಈ ಕಾಲದ ವಿಕಾರ, ಕಾಲದ ಪರಾಕ್ರಮ. ವಿಕ್ರಮ ಅಂದ್ರೆ ಪರಾಕ್ರಮ, ಕಾಲದ ವಿಶೇಷವಾದ ಗತಿ. ಅಂದ್ರೆ ವಯಸ್ಸು ಕಳೆದಷ್ಟು ಒಂದು ವಸ್ತು ಹುಟ್ಟಬಹುದು, ಒಂದು ವಸ್ತು ಸಾಯಬಹುದು. ಇನ್ನು ಕೆಲವು ವಸ್ತುವಿಗೆ ಅಭಿವೃದ್ಧಿ, ಚಿಕ್ಕ ಮಗು, ಇನ್ನು ವಯಸ್ಸಾಗ್ತಾ ಯುವಕ, ಮಧ್ಯಮ ವಯಸ್ಕ, ವೃದ್ಧ, ಆಮೇಲೆ ಕೊನೆಗೆ ಮರಣ, ಹೀಗೆ ಬದಲಾಗ್ತಾ ಹೋಗೋದು. ಇದನ್ನೆಲ್ಲ ಉತ್ಪತ್ತಿ, ನಾಶ, ವೃದ್ಧಿ, ಕ್ಷಯ ಅಂತ ಎಲ್ಲ ಶಬ್ದದಿಂದ ಕರೀತಾರೆ. ಇಂಥ ಯಾವುದೇ ಒಂದು ಕಾಲದ ನಿಮಿತ್ತದಿಂದ ವಿಕಾರ ಆಗೋದು, ಈ ವಿಕಾರ ಎಲ್ಲ ಶ್ವೇತದ್ವೀಪದಲ್ಲಿ ಇಲ್ಲ. ಇನ್ನು ಮಾಯಾ, ಜಡ ಪ್ರಕೃತಿನೂ ಕೂಡ ಇಲ್ಲ. ಎಂಥ ಜಡ ಪ್ರಕೃತಿ ಇಲ್ಲ ಅಂದ್ರೆ ಈ ಸತ್ವ ರಜಸ್ತಮೋ ಗುಣಾತ್ಮಕವಾದ ಜಡ ಪ್ರಕೃತಿ. ಲಕ್ಷ್ಮೀದೇವಿ ಇಲ್ಲ ಅಂತಿಲ್ಲ, ಪ್ರಕೃತಿ ಇದೆ. ಅದು ಜಡಾತ್ಮಕವಾದ ಪ್ರಕೃತಿ ಇಲ್ಲ, ಚಿತ್ ಪ್ರಕೃತಿ ಅಂತ ಹೇಳ್ತಾರೆ. ಚಿತ್ ಪ್ರಕೃತಿ ಇದೆ, ಅದು ಜ್ಞಾನಾನಂದಮಯವಾದ ಪ್ರಕೃತಿ ತತ್ವ, ಅದೇ ಲಕ್ಷ್ಮೀದೇವಿ ಅಂತ ಅರ್ಥ. ಇನ್ನು ಆ ಲೋಕದಲ್ಲಿ ಅನೇಕರು ದೇವತೆಗಳಿದ್ದಾರೆ. ಆ ದೇವತೆಗಳನ್ನೆಲ್ಲ ಅರ್ಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ದೇವತೆಗಳೆಲ್ಲ ಸೇರಿ ದೇವರಿಗೆ ಅರ್ಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸುರರೂ ಇದ್ದಾರೆ,
ಅಸುರರು ಇದ್ದಾರೆ, ಇಬ್ಬರು ಅರ್ಚನೆ ಮಾಡ್ತಾ ಇದ್ದಾರೆ. ಹರೇರ್ ಅನುವ್ರತ ಯತ್ರ, ಹರೇರ್ ಅನುವ್ರತ ಅಂದ್ರೆ ಹರಿಯ ಸೇವಕರೆಲ್ಲ ಇದ್ದಾರೆ. ಅನುವ್ರತ ಅಂತ ಇದೆ ಒಂದು ಶಬ್ದ. ಅನುವ್ರತ ಅಂದ್ರೆ ಭಕ್ತರು ಅಂತ ಅರ್ಥ. ಆ ಭಗವಂತನನ್ನ ಅನುಸರಿಸಿಕೊಂಡು ವ್ರತ ಎಲ್ಲವನ್ನು ಬೇರೆ ವಿಷಯವನ್ನ ಬಿಟ್ಟಿದ್ದಾರೆ ಅಂತ ಅರ್ಥ. ಅವರು ಅನುವ್ರತರು ಅಂತ ಅಂದ್ರೆ ಭಕ್ತರು ಅಂತ ಅರ್ಥ. ದೇವರ ಭಕ್ತರು ಅಂದ್ರೆ ಎಲ್ಲಾ ದೇವತೆಗಳು, ಸುರರಿದ್ದಾರೆ, ಹಾಗೆ ಅಸುರರು ಇದ್ದಾರೆ. ಇವರಿಬ್ಬರು ಕೂಡ ಆ ಶ್ವೇತ ದ್ವೀಪದಲ್ಲಿ ಅರ್ಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ಇಷ್ಟು ವಿಷಯ ಬಂತು. ಇದೊಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ಶ್ವೇತ ದ್ವೀಪ ಅಂತ ಹೇಳ್ತೀರಿ, ಅಲ್ಲಿ ರಜೋಗುಣ ತಮೋಗುಣಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀರಿ, ಇನ್ನು ಕಾಲದ ವಿಕಾರ ಇಲ್ಲ ಅಂದ್ರೆ ಸಾಯೋದು, ಹುಟ್ಟೋದು, ಮತ್ತೆ ಮುಪ್ಪುತನ ಬರೋದು, ಮತ್ತೆ ಮೈಯೆಲ್ಲ ಜರ್ಜರಿತ ಆಗೋದು, ಈ ತರ ಯಾವುದು ಇಲ್ಲ ದೋಷ ಅಂತ ಹೇಳ್ತೀರಿ. ಯಾಕೆ? ಜಡವಾದ ಪ್ರಕೃತಿನೇ ಇಲ್ಲ ಈ ಸಂಸಾರದಲ್ಲಿ. ನಮಗೆಲ್ಲ ಬಂಧನ ಮಾಡ್ತಾ ಇರುವಂತಹ ಯಾವುದೇ ಪ್ರಕೃತಿ ತತ್ವ ಇದೆಯಲ್ಲ, ಅದು ಯಾವ್ದು ಅಲ್ಲಿ ಇಲ್ಲ ಅಂತ ಹೇಳ್ತೀರಿ. ಇಷ್ಟೆಲ್ಲ ಇಲ್ಲ ಅಂತ ಹೇಳೋದೇನೋ ಸರಿ. ಆ ಶ್ವೇತ ದ್ವೀಪದಲ್ಲಿ ಅಂಥ ಉತ್ತಮವಾದ ಆ ಶ್ವೇತ ದ್ವೀಪದಲ್ಲಿ ದೇವತೆಗಳು ಇರ್ಲಿ, ನಮ್ಗೆ ತೊಂದರೆ ಇಲ್ಲ. ಸುರರು ಇರ್ಲಿ, ಅವರು ಭಗವಂತನ ಸೇವೆಯನ್ನ ಮಾಡ್ತಾ ಇರ್ಲಿ. ಆದ್ರೆ ಅಸುರ ಅರ್ಚಿತಾಹ, ಅಸುರ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಸುರರೆಲ್ಲ ಅಲ್ಲಿ ಇರ್ತಾರೆ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ಹಾಗಾದ್ರೆ ಅಸುರರು ಅಂದ್ರೆ ತಮೋಗುಣ ಇರೋರು ಅಂತ ಅರ್ಥ. ತಮೋಗುಣ ಇಲ್ಲ ಅಂತ ಒಂದ್ ಕಡೆ ಹೇಳ್ತೀರಿ, ರಜೋಗುಣ ಇಲ್ಲ ಅಂತ ಹೇಳ್ತೀರಿ. ಆದ್ರೆ ಪಕ್ಕಕ್ಕೆ ಆ ಅಸುರರೆಲ್ಲ ಇದ್ದಾರೆ, ಅವರೆಲ್ಲ ದೇವರನ್ನ ಅರ್ಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಒಳ್ಳೆ ಅಸುರರ? ದೈತ್ಯರಲ್ಲೂ ಒಳ್ಳೆಯವರು ಅಂತ ಇರ್ತಾರ, ಮತ್ತೆ ದೈತ್ಯರು ಅಂತ ಹೇಗೆ ಕರೆಯೋದು? ಅಸುರರು ಅಂತ ಯಾಕೆ ಕರೆದಿದ್ದೀರಿ ಅಂದ್ರೆ, ಇಲ್ಲಿ ಅಸುರ ಅನ್ನೋ ಶಬ್ದಕ್ಕೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ಅಸುರ ಅನ್ನೋ ಶಬ್ದಕ್ಕೆ ಸುರ ಅಲ್ಲ ಅಂದ್ರೆ ಮನುಷ್ಯರು ಆಗ್ಬಹುದು, ದೇವತೆ ಅಲ್ಲದೆ ಇರೋರ್ನ ಅಸುರರು ಅಂತ ಕರೀತಾರೆ ಅಷ್ಟೇ. ಹಾಗಂತ ಹೇಳಿ ಅಸುರ ಅಂದ್ರೆ ದುಷ್ಟನೇ ಆಗ್ಬೇಕು ಅಂತಿಲ್ಲ. ಇದು ಸಾಮಾನ್ಯವಾಗಿ ನಮಗ್ ಗೊತ್ತಾಗೋದು. ಆದ್ರೆ ಇಲ್ಲಿ ಅಸುರ ಅನ್ನೋ ಶಬ್ದಕ್ಕೆ ಹೀಗ ಅರ್ಥ ಅಂತೆ. ಏನ್ ಅರ್ಥ? ಅಸು ಅಂದ್ರೆ ಭಗವಂತ ಅಂತ ಅರ್ಥ ಅಂತೆ. ಅಸು ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಅದ್ ಹೇಗೆ? ಅಸನಾತ್ ಅಸುಹು ಹರಿಹಿ ಅಂತ ಹೇಳ್ತಾರೆ. ಅಸನಾತ್ ಅಂತ ಅಂದ್ರೆ ಭಗವಂತ ತಾನು ಎಲ್ಲರನ್ನು ಕೂಡ ಅವರವರ ಗತಿಗೆ ತಕ್ಕ ಹಾಗೆ ಎಸಿತಾನೆ ಅಂತ. ಕ್ಷೇಪಣೆ, ಅಲ್ಲಲ್ಲಿ ಮೋಕ್ಷಕ್ಕೆ ಹೋಗೋರ್ನ ಮೋಕ್ಷಕ್ಕೆ ಹಾಕ್ತಾನೆ. ಅಂದ್ರೆ ಈ ಒಳ್ಳೆ ಉತ್ತಮವಾದ ದೇಹದ ಶ್ವೇತದ್ವೀಪದಂತಹ ಸ್ಥಳಗಳು, ಇನ್ನು ಅಂಧನ್ ತಪಸ್ಸಿನಂತಹ ಸ್ಥಳದಲ್ಲೂ ಕೂಡ ಅಸನ ಅಂದ್ರೆ ಅಲ್ಲಿ ಹಾಕ್ತಾನೆ. ಹೀಗೆ ಅಸನ ಅಂತ. ಅಥವಾ ಎಲ್ಲಾ ಕಡೆ ತಾನು ತನ್ನ ಅಸ್ತಿತ್ವವನ್ನ ಇಟ್ಕೊಂಡಿದ್ದಾನೆ ಅಂದ್ರೆ ಸರ್ವಾಂತರ್ಯಾಮಿ ಅಂತ ಅರ್ಥ. ಇಂಥ ಸರ್ವಾಂತರ್ಯಾಮಿಯಾದ ದೇವರಿಗೆ ಹಸು ಅಂತ ಕರೀತಾರೆ. ಅಂತ ಹಸುವಿನಲ್ಲಿ ಯಾವಾಗಲೂ ಅಂದ್ರೆ ರಮಣ ಮಾಡೋರು, ವಿಹಾರ ಮಾಡ್ತಾ ಇರ್ತಾರೆ, ಅಂದ್ರೆ ದೇವರನ್ನೇ ಧ್ಯಾನ ಮಾಡ್ತಾ ಯಾವಾಗ್ಲೂ ಇರೋಂಥವ್ರು, ಅಂಥವ್ರನ್ನ ಅಸುರ ಅಂತ ಕರೀತಾರೆ. ಹಾಗಾದ್ರೆ ಅಸುರ ಅಂದ್ರೆ ಪ್ರಸಿದ್ಧವಾದ ಅಸುರರಲ್ಲ, ಅಸುರ ಅಂತ ಬಿಡಿಸ್ಕೊಳ್ಬೇಕು. ಹಸು ಅಂತ ಬಿಡಿಸ್ಕೊಂಡಾಗ ಹಸು ಅಂದ್ರೆ ಎಲ್ಲಾ ಕಡೆ ಇರುವಂತಹ ದೇವರು, ಅಥವಾ ಎಲ್ಲರಿಗೂ ಯೋಗ್ಯತೆಗೆ ತಕ್ಕ ಹಾಗೆ ಅವರವರಿಗೆ ಮೋಕ್ಷವನ್ನ ನೀಡುವಂತ ಭಗವಂತ ಅಂತ ಅರ್ಥ. ಇಂತಹ ಭಗವಂತನಿಗೆ ಹಸು ಅಂತ ಕರೀತಾರೆ. ಹಸುವಿನಲ್ಲಿ ರಮಣ ಮಾಡೋರು, ವಿಹರಿಸೋರು ಅಂತ ಅರ್ಥ. ಇಂಥವ್ರಿಗೆ ಅಸುರ. ಹಾಗಾದ್ರೆ ಅಸುರತ್ವ ಅನ್ನೋ ಗುಣವನ್ನು ಹೊಂದಿದ ದೇವತೆಗಳು ಅಲ್ಲಿದ್ದಾರೆ. ಅಂಥ ದೇವತೆಗಳೇನಿದ್ದಾರೆ ಅಸುರರು, ಅವರು ಕೂಡ ಭಗವಂತನ ಅರ್ಚನೆಯನ್ನು ಮಾಡ್ತಾರೆ ಅಂತ. ಇದು ಬಹಳ ವಿಶೇಷವಾದ ಅರ್ಥ. ಯಾಕಂದ್ರೆ ಮೇಲ್ನೋಟಕ್ಕೆ ನಮ್ಗೆ ನೋಡಿದಾಗ ಈ ಶಬ್ದಕ್ಕೆ ಅರ್ಥ ಗೊತ್ತಾಗಲ್ಲ. ಈ ಅರ್ಥವನ್ನ ವಿಜಯಧ್ವಜ ತೀರ್ಥರು ತಮ್ಮ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಅಸನಾದ ಅಸುರ ಹರಿ ತಸ್ಮಿನ್ ರಮಂತೇತಿ ಅಸುರ ಅಂತ. ಇದಕ್ಕೊಂದು ವೇದವಾಕ್ಯವನ್ನು ಪ್ರಮಾಣ ಕೊಡ್ತಾರೆ. ಮಹದ್ದೇವಾನಾಂ ಅಸುರತ್ವಮೇಕಂ ಅಂತ. ಕೆಲವು ಮಹಾನ್ ದೇವತೆಗಳಿಗೆ ಅಸುರತ್ವ ಗುಣ ಇರುತ್ತಂತೆ. ದೇವತೆಗಳಲ್ಲಿ ಅಸುರತ್ವ ಗುಣ ಅಂತಂದ್ರೆ ಇದು ಗುಣನ ಅನ್ಸತ್ತೆ. ಅದಕ್ಕೆ ಅಸುರತ್ವ ಗುಣ ಅಂದ್ರೆ ಒಳ್ಳೇದು ಅಂತ ಅರ್ಥ. ಅದು ದೇವತೆಗಳಲ್ಲಿ ಅಸುರತ್ವ ಇದೆ ಅಂದ್ರೆ ಅದು ಒಳ್ಳೇದು ಅಂತ. ಯಾವಾಗಲೂ ದೇವರಲ್ಲಿ ಧ್ಯಾನ ಮಾಡ್ತಾ ಇರೋರು ಅಂತ ಅರ್ಥ. ಇಷ್ಟು ಈ ಒಂದು ಪದದ ಸ್ವಾರಸ್ಯವನ್ನ ಇಲ್ಲಿ ಟಿಪ್ಪಣಿಲಿ ಬಿಡಿಸಿದ್ದಾರೆ. ಇದಾದ್ಮೇಲೆ ಭಾಗವತ ತಾತ್ಪರ್ಯದಲ್ಲಿ ಮಾಯೆಯೇ ಇಲ್ಲ ಅಂತ ಹೇಳಿದ್ದಾರೆ. ಅಂದ ಅರ್ಥ ಶ್ವೇತದ್ವೀಪ ಒಂದು ಮುಕ್ತ ಸ್ಥಾನ, ಅಲ್ಲಿ ಮಾಯೆ ಇಲ್ಲ. ಮಾಯೆ ಅಂತಂದ್ರೇನು? ಬಂಧಕ ಪ್ರಕೃತಿಗೆ ಮಾಯೆ ಅಂತ ಕರೀತಾರೆ. ಬಂಧಕ ಪ್ರಕೃತಿ ಅಂದ್ರೆ ಈ ಸಂಸಾರದಲ್ಲಿ ಕಟ್ಟಾಕತ್ತಲ್ಲ ಅಂತ ಪ್ರಕೃತಿ ತತ್ವಕ್ಕೆ ಬಂಧಕ ಮಾಯೆ ಅಂತ ಕರಿತೇವೆ. ಅದು ದೇವರ ಮಾಯೆನೂ ಹೌದು. ಈಗ ದೇವರಿಗೆ ಇಚ್ಛೆ ಇದೆ ಏನಂತ, ಇವನು ಇಷ್ಟು ಕಲ್ಪದವರೆಗೆ ಸಂಸಾರದಲ್ಲೇ ಇರ್ಲಿ ಅಂತ ಅವನಿಗೆ ಇಚ್ಛೆ ಇದೆ. ಅದೇ ದೊಡ್ಡ ಬಂಧಕ ನಮ್ಗೆ. ಅವನ ಇಚ್ಛೆಗೆ ಮಾಯೆ ಅಂತ ಕರೀತಾರೆ. ಯಾಕದು ಮಾಯೆ? ನಮ್ಮನ್ನೆಲ್ಲ ಕಟ್ಟಾಕಿದೆ. ಒಂದ್ ವೇಳೆ ದೇವರ ಇಚ್ಛೆ ಪಟ್ರೆ ಇವನು ಮೋಕ್ಷಕ್ಕೆ ಹೋಗ್ಲಿ, ಇವನು
ಅರ್ಹನಾಗಿದ್ದಾನೆ ಅಂತ ಅನ್ಸಿದ್ರೆ ಸಾಕು, ನಮ್ಗೆ ಮಾಯೆ ಹೊರಟೋಗುತ್ತೆ. ಆ ಮಾಯೆ ಎಲ್ಲಿರುತ್ತೆ? ಅದು ದೇವರ ಇಚ್ಛೆನೆ ಮಾಯೆ. ಆದ್ಮೇಲೆ ದೇವರ ಜೊತೆಗೆ ಸದಾ ಆ ಮಾಯ ಇರತ್ತೆ. ಹಾಗಾದ್ರೆ ಇಲ್ಲೇನಂದ್ರು ಭಾಗವತದಲ್ಲಿ, ನ ಯತ್ರ ಮಾಯಾ ಕಿಮುತಾಪರೆ ಅಂತ ಬಂತು. ನ ಯತ್ರ ಮಾಯಾ, ಶ್ವೇತದ್ವೀಪ ಅಂದ್ರೆ ಎಂಥದ್ದು? ಯಾವ ಸ್ಥಳದಲ್ಲಿ ಮಾಯೆಯೇ ಇಲ್ವೋ ಅಂಥದ್ದು ಶ್ವೇತದ್ವೀಪ ಅಂತಂದ್ರೆ. ವಸ್ತುತಃ ಯಾವ ಸ್ಥಾನದಲ್ಲಿ ಮಾಯೆ ಇಲ್ಲ, ಎಲ್ಲಾ ಕಡೆ ಮಾಯೆ ಇರ್ಲೇಬೇಕು. ಯಾಕೆ ದೇವರ ಮಾಯೆ ಅಂತೂ ದೇವರ ಜೊತೆಗೆ ಇರುತ್ತೆ, ಅದು ಯಾವತ್ತೂ ಕೂಡ ದೇವರನ್ನ ಬಿಟ್ಟು ಹೋಗೋದಿಲ್ಲ. ಅದ್ರಲ್ಲಿ ಮಾಯೆನೇ ಇಲ್ಲ ಅಂತ ಹೇಗೆ ಹೇಳಿದ್ರಿ ಅಂದ್ರೆ, ಅದಕ್ಕೆ ಉತ್ತರ ಹೇಳ್ತಾರೆ, ಮಾಯೆ ಇದೆ ನಿಜ, ಆದ್ರೆ ಮಾಯೆ ಕೆಲಸ ಏನು ಮಾಡಬೇಕು. ಈಗ ಬಟ್ಟೆ ಇದೆ, ಬಟ್ಟೆಯಿಂದ ಏನ್ ಮಾಡ್ಬೇಕು? ಚಳಿ ಆದ್ರೆ ವಸ್ತ್ರವನ್ನ ಹೊದ್ಕೊಳ್ತೀವಿ ವಸ್ತ್ರದಿಂದ ಚೆನ್ನಾಗಿ. ಆದ್ರೆ ಸುಟ್ಟೋಗಿದೆ ವಸ್ತ್ರ, ವಸ್ತ್ರ ಇದ್ದು ಇಲ್ಲದ ಹಾಗೆ, ಉಪಯೋಗ ಇಲ್ಲ ಅಂತ ಅರ್ಥ. ಆ ರೀತಿ ವಸ್ತ್ರನೇ ಇಲ್ಲ, ಬಟ್ಟೆನೇ ಇಲ್ಲ ಮೈ ಮೇಲೆ ಅಂತಿಲ್ಲ, ಸುಟ್ಟೋಗ್ಬಿಟ್ಟಿದೆ ಬಟ್ಟೆ ಅಂತ. ಸುಟ್ಟೋಗಿರೋ ಬಟ್ಟೆಯನ್ನು ಹಾಕೊಂಡಿರೋ ವ್ಯಕ್ತಿ ಇದ್ರೆ ಅವನ ಹತ್ರ ಬಟ್ಟೆ ಇದೆಯೋ ಇಲ್ವೋ? ಇದೆ, ಅದ್ರ ಉಪಯೋಗ ಏನು? ಯಾಕೆಂದ್ರೆ ಸುಟ್ಟೋಗಿರೋ ಬಟ್ಟೆ, ಅದರಿಂದ ಏನು ಮುಚ್ಕೊಳ್ಲಿಕ್ ಸಾಧ್ಯ ಇಲ್ಲ, ಅವನಿಗೆ ಚಳಿ ಹೋಗಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಅದೇ ತರ ಈ ಪ್ರಕೃತಿ ತತ್ವ ಏನಿದೆಯಲ್ಲ, ಮಾಯೆ, ಅದು ಭಗವಂತನ ಇಚ್ಛೆ ಅಂತ ತಗೊಳ್ಬಹುದು, ಇನ್ನೊಂದು ಪ್ರಕೃತಿ ಅಂತ ತಗೊಳ್ಬಹುದು. ಅದೆಲ್ಲ ಇದೆ, ಇಲ್ಲ ಅಂತಿಲ್ಲ ಶ್ವೇತ ದ್ವೀಪದಲ್ಲಿ. ಆದ್ರೆ ಅದ್ ಯಾವ್ದೇ ಕೆಲಸವನ್ನ ಮಾಡಲ್ಲ ಅಂತ ಅರ್ಥ. ಇದ್ದೂ ಇಲ್ಲ ಅಂತ ಅರ್ಥ, ಉಪಯೋಗ ಇಲ್ಲ. ಬದುಕಿದ್ದು ಜೀವನ ವ್ಯರ್ಥ, ಬದುಕಿದ್ದು ಬದುಕಿಲ್ದೇ ಇರೋ ತರ ಶವದಂತೆ ಅಂತ. ಯಾಕಂದ್ರೆ ಏನು ಸಾರ್ಥಕವಾದ ಕೆಲಸ ಮಾಡ್ಲಿಲ್ಲ, ಮತ್ ಬದುಕಿದ್ದೇನು ಉಪಯೋಗ ಅಂತ ಹೇಳೋ ತರ ಇಲ್ಲೂ ಕೂಡ. ಅಂತೂ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಶಬ್ದಕ್ಕೆ ಏನ್ ವಿವರಣೆ ಮಾಡಿದ್ರು? ನಯತ್ರ ಮಾಯಾ, ಮಾಯೆ ಇಲ್ಲ ಅಂತ ಅರ್ಥ ಅಲ್ಲ, ಮಾಯಾ ಅತೀತತ್ವ. ಮಾಯೆನ ದಾಟಿ ಅಲ್ಲಿದ್ದಾರೆ ಎಲ್ರು ಅಂದ್ರೆ, ಮಾಯೆ ಅಲ್ಲೇನು ಕೆಲಸ ಮಾಡಲ್ಲ, ಸುಮ್ಮನೆ ಇದೆ ಅಷ್ಟೇ. ದೇವರ ಇಚ್ಛೆ ಹಾಗೆ ಇದೆ. ಅದೇ ದೇವರ ಇಚ್ಛೆಯಲ್ಲಿ ಇವ್ರನ್ನೆಲ್ಲ ಮತ್ತೆ ಸಂಸಾರಕ್ಕೆ ದೂಡ್ಬೇಕು ಅಂತ ಏನಿಲ್ಲ, ಮುಕ್ತರಾಗಿದ್ದಾರೆ. ಆ ಮಾಯೆಯನ್ನೆಲ್ಲ ಅವರು ದಾಟಿದ್ದಾರೆ ಅಂತ ಇಷ್ಟ ಅರ್ಥ. ಹೀಗೆ ಇದೊಂದು ವಿಷಯ ಇಲ್ಲಿ. ಇದು ಮತ್ತೊಂದು, ಇಲ್ಲಿ ಸತ್ವ ಅಂತ ಒಂದು ಶಬ್ದ ಬಂದಿದೆ. ಈ ಸತ್ವಂಚ ಮಿಶ್ರಂ ನಚ ಕಾಲ ವಿಕ್ರಮ ಅಂತ ಭಾಗವತದಲ್ಲಿ ಬಂದಿರೋ ಶಬ್ದ. ಸತ್ವ ಅಂದ್ರೆ ಒಳ್ಳೇದು ಅಂತ ಅರ್ಥ ಅಲ್ಲ, ಇಲ್ಲಿ ಸತ್ವ ಗುಣವನ್ನ ತಗೊಳ್ಬೇಕು ಅಂತ ಅದನ್ನ ಸ್ಪಷ್ಟ ಬಿಡಿಸಿದ್ದಾರೆ. ಯಾಕೆ ಹಾಗೆ ಬಿಡಿಸಿದ್ರು? ವಸ್ತುತಃ ಸತ್ವ ಅಂದ್ರೆ ಒಳ್ಳೇದು ಅಂತ ಅರ್ಥ, ಅಸತ್ವ ಅಂದ್ರೆ ಇಲ್ಲದೆ ಇರೋದು, ಸತ್ವ ಅಂದ್ರೆ ಒಳ್ಳೇದು, ಅಸತ್ವ ಅಂದ್ರೆ ಕೆಟ್ಟದ್ದು ಅಂತಾನು ಅರ್ಥ ಇದೆ. ಇಲ್ಲಿ ಸತ್ವ ಅಂದ್ರೆ ಯಾಕೆ ಸತ್ವ ಗುಣನೇ ತಗೊಳ್ಬೇಕು ಅಂತ ಒಂದು ಪ್ರಶ್ನೆ ಮಾಡ್ಕೊಂಡ್ರು. ಅದ್ ಯಾಕೆ ತಗೊಳ್ಬೇಕು ಅಂದ್ರೆ, ಆ ಪಕ್ಕದಲ್ಲಿ ಒಂದು ಪದ ಇದೆ, ರಜಸ್ ತಮಸ್ ತಯೋಹ ಅಂತ. ಅಂದ್ರೆ ರಜಃ ತಮಃ, ರಜೋಗುಣ ತಮೋಗುಣ ಅಂತ ಹೇಳಿ ಅದರ ಪಕ್ಕಕ್ಕೆ ಸತ್ವಂ ಅಂತ ಹೇಳಿದ್ರೆ ಏನರ್ಥ? ಸತ್ವಗುಣ ಅಂತಾನೆ ಅರ್ಥ. ಯಾಕೆ ಎರಡು ಗುಣಗಳ ಜೊತೆಗೆ ಸೇರಿಸಿ ಆ ಶಬ್ದ ಹಾಕಿದಾಗ ಅದನ್ನು ಹಾಗೆ ತಗೊಳ್ಬೇಕು ಅಂತ. 3 ಜನ ಬಂದ್ರು, ಇಬ್ರ ಕೈಲಿ ಪುಸ್ತಕ ಇತ್ತು, ಇನ್ನೊಬ್ಬನ ಕೈಲಿ ಪುಸ್ತಕ ಇರ್ಲಿಲ್ಲ. ಇವ್ರಿಬ್ರು ವಿದ್ಯಾರ್ಥಿ ಅಂತ ಗೊತ್ತಾಯ್ತು. ಪಕ್ಕದಲ್ಲಿ ಒಂದು ವಿದ್ಯಾರ್ಥಿ ಹೌದು ಅಲ್ಲೋ ಹೌದು, ಯಾಕಂದ್ರೆ ಅವ್ರ ಜೊತೆಗೆ ಬರ್ತಾ ಇದ್ದಾನೆ ಅಂತ ಈ ನಿಟ್ಟಿನಲ್ಲಿ. ಅದು ಕೆಲವು ಸಲ ಇಲ್ದೇನೂ ಇರ್ಬೋದು, ಅದ್ ಬೇರೆ. ಸಾಮಾನ್ಯವಾಗಂತೂ 2 ವಸ್ತುಗಳ ಜೊತೆಗೆ ಒಂದನ್ನು ಹೇಳಿದಾಗ ಅದು ಬೇರೆ ಅರ್ಥವನ್ನು ಕೊಡಲ್ಲ. ರಜೋಗುಣ ತಮೋಗುಣದ ಜೊತೆಗೆ ಸತ್ವ ಅಂತ ಎಲ್ಲಾರು ಶಬ್ದ ಬಳಸಿದ್ರೆ ಅದು ಸತ್ವ ಗುಣವನ್ನೇ ಹೇಳ್ತಾ ಇದೆ ಹೊರತು ಬೇರೆ ಅರ್ಥವನ್ನ ಹೇಳಲ್ಲ. ಹಾಗಾಗಿ ಇಲ್ಲಿ ಸತ್ವ ಅಂದ್ರೆ ಸತ್ವ ಗುಣವನ್ನೇ ತಗೊಳ್ಬೇಕು ಅಂತ ಇದೊಂದು ವಿಷಯ. ಇನ್ನು ಅಷ್ಟೇ ಅಲ್ಲ, ಈ ತಮೋಗುಣ ಅದು ಇದು ಯಾವುದು ಇಲ್ಲ ಅಂತ ಹೇಳಿದ್ರೆ, ಈಗ ನೋಡಿದ್ರೆ ಇದೆ ಅಂತ ಹೇಳ್ತೇವೆ. ಯಾಕೆ? ಮಾಯೆ ಇಲ್ಲ ಅಂತಲ್ಲ, ಮಾಯೆನ ದಾಟಿದ್ದಾರೆ. ರಜೋಗುಣ ಇಲ್ಲ ಅಂತ ಅರ್ಥ ಅಲ್ಲ, ತಮೋಗುಣ ಇಲ್ಲ ಅಂತ ಅರ್ಥ ಅಲ್ಲ, ಇದ್ರೂ ಕೆಲಸ ಮಾಡಲ್ಲ ಅಂತ. ಅಂದ್ರೆ ಬಂಧಕತೆಯ ವ್ಯಾಪಾರ ಭಾವ, ಅದೆಲ್ಲ ಸುಟ್ಟೋದ ಬಟ್ಟೆ ತರ, ಇದ್ರೂ ತನ್ನ ಕೆಲಸವನ್ನು ಮಾಡೋದಿಲ್ಲ, ಆ ತರ ಅಷ್ಟೇ. ಇನ್ನು ಇದಾದ್ಮೇಲೆ ಮುಂದಿನ ಶ್ಲೋಕಗಳಲ್ಲೆಲ್ಲ ಅಲ್ಲಿರುವಂತವ್ರು ಹೇಗಿದ್ದಾರೆ ಅಂತ, ಅಂದ್ರೆ ಮೋಕ್ಷದಲ್ಲಿ, ಅಂದ್ರೆ ಶ್ವೇತದ್ವೀಪ ಅನ್ನೋ ಮುಕ್ತ ಸ್ಥಾನದಲ್ಲಿ ಮುಕ್ತರೆಲ್ಲ ಯಾವ ತರ ಇದ್ದಾರೆ, ಅವರೆಲ್ಲ ನೋಡ್ಲಿಕ್ಕೆ ಹೇಗಿದ್ದಾರೆ, ಅವರ ಕೈಗಳೆಷ್ಟು, ಅವರ ಬಣ್ಣ ಯಾವುದು, ಅವರ ಕಣ್ಣು ಹೇಗಿದೆ, ಅವರ ವಸ್ತ್ರ ಹೇಗಿದೆ, ಅವರ ಕೈ ಕಾಂತಿ ಹೇಗಿದೆ, ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಮುಕ್ತರ ವರ್ಣನೆಯನ್ನ ಮಾಡ್ಲಿಕ್ಕೆ ಈ ಶ್ಲೋಕಗಳು ಹೊರಟಿದೆ. ಅದಕ್ಕೋಸ್ಕರನೇ ಫಲಾಧ್ಯಾಯದಲ್ಲಿ ಹೇಳ್ತಾರೆ, 4ನೇ ಅಧ್ಯಾಯ ಫಲಾಧ್ಯಾಯ ಬ್ರಹ್ಮಸೂತ್ರದಲ್ಲಿ. ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ, ಮೋಕ್ಷದಲ್ಲಿ ಮುಕ್ತರು ಹೇಗಿದ್ದಾರೆ, ಮೋಕ್ಷ ಅಂದ್ರೆ ಯಾವ ತರ ಅಂತೆಲ್ಲ ವರ್ಣನೆಯನ್ನ ಮಾಡ್ಬೇಕಾದ್ರೆ ಅನುವ್ಯಾಖ್ಯಾನ ಸುಧಾ ಗ್ರಂಥಗಳಲ್ಲಿ ಆ ವಿಷಯ ತಗೊಂಡಿದ್ದಾರೆ. ಈ ಶ್ಲೋಕನೂ ಕೂಡ ಅಲ್ಲೇ ಬರುತ್ತೆ. 11ನೆಯ ಶ್ಲೋಕ. ಶ್ಯಾಮಾವದಾತಾಃ ಶತಪತ್ರಲೋಚನಾಃ
पिशङ्गवस्त्राः सुरुचः सुपेशसः सर्वे चतुर्बाहव उन्मिषन्मणि प्रवेकनिष्काभरणाः सुवर्चसः ಸುವರ್ಚಸಃ ಅಂತ ಹೇಳ್ತಾರೆ. ಒಳ್ಳೆ ವರ್ಚಸ್ಸಂತೆ, ಮುಖದ ಕಾಂತಿ. ಅದನ್ನ ಪೂರ್ತಿ ವರ್ಣಿಸ್ಲಿಕ್ಕೆ ಬರಲ್ಲ, ಆ ತರ ಇದಾರ ಮುಕ್ತರು. ಒಳ್ಳೆ ಕಾಂತಿ, ಎಲ್ಲರಿಗೂ 4 ಭುಜ ಇದೆ. ಚತುರ್ಬಾಹವಃ, ಲೋಕದಲ್ಲ 2 ಭುಜ ಇರುತ್ತೆ, ಆದ್ರೆ ಶ್ವೇತದ್ವೀಪದಲ್ಲಿ ಆ ಮುಕ್ತರೆಲ್ಲ 4 ಭುಜಗಳನ್ನ ಹೊಂದಿದ್ದಾರೆ. 4 ಭುಜ ಇದೆ ಅವ್ರಿಗೆ. ಇನ್ನು ಶ್ಯಾಮಾವದಾತಾಹ, ಅವರ ಮೈ ಬಣ್ಣ ಹೇಗಿದೆ ಅಂದ್ರೆ ಒಂದು ಶ್ಯಾಮ ವರ್ಣ, ಕೆಲವರು ಕಪ್ಪಾಗಿದ್ದಾರೆ, ಶ್ಯಾಮ ಕೃಷ್ಣನ ಬಣ್ಣ. ಇನ್ನು ಅವದಾತ, ಕೆಲವರು ಶ್ಯಾಮ ಬಣ್ಣರಾಗಿದ್ದಾರೆ ಅಂತ ಕೂಡ್ಲೆ ಕೊಳಕಾಗಿದ್ದಾರೆ ಅಂತ ಅರ್ಥ. ಕೃಷ್ಣ ನೀಲಮೇಘ ಶ್ಯಾಮನಾದ ಕೃಷ್ಣ ಹೇಗಿದ್ದಾನೆ ಆ ತರನೇ ಶ್ಯಾಮ ವರ್ಣದವರಾಗಿ ಶುದ್ಧರಾಗಿದ್ದಾರೆ. ಅವದಾತ ಅಂದ್ರೆ ಶುದ್ಧ ಅಂತ ಅರ್ಥ, ನಿರ್ಮಲವಾಗಿದ್ದಾರೆ ಅಂತ ಅರ್ಥ. ಅಥವಾ ಇಂದ್ರನೀಲಮಣಿ ಹೇಗಿರುತ್ತೋ ಹಾಗೆ ಶುಭ್ರವಾಗಿ ಮಣಿ ತರ ಹೊಳಿತಾ ಇದ್ದಾರೆ ಅಂತ ಅರ್ಥ. ಇದನ್ನ ಇಲ್ಲಿ ಶ್ಯಾಮಾವದಾತಾಹ ಅಂತ ಕರೀತಾರೆ. ರಾಮಚಂದ್ರನ ಬಗ್ಗೆ ವರ್ಣನೆ ಬರ್ತಾನು ಹೀಗೆ ಹೇಳ್ತಾರೆ. ಈ ಮಹಾಭಾರತ ತಾತ್ಪರ್ಯದಲ್ಲೆಲ್ಲ ವರ್ಣನೆ ಬರ್ತಾ ಕೃಷ್ಣಾವತಾರದಲ್ಲಿ ಕೃಷ್ಣನ ವರ್ಣನೆ ಮಾಡೋದು ಸರಿ, ರಾಮನ ವರ್ಣನೆ ಮಾಡ್ತಾನು ಈ ಶ್ಯಾಮಾವದಾತ ಅನ್ನೋ ಒಂದು ಶಬ್ದವನ್ನ ಬಳಸ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ. ಅದಕ್ಕೂ ಅದೇ ಅರ್ಥ, ಶ್ಯಾಮ ಅವದಾತ. ಶ್ಯಾಮ ಅಂದ್ರೆ ಕಪ್ಪು ಅಂದುಕೊಳ್ಳೆ ಕೊಳಕಲ್ಲ, ಅದು ಇಂದ್ರನೀಲ ಮಣಿ ತರ ಇದೆ, ಆದ್ರೆ ಅವದಾತ ಬಹಳ ಶುಭ್ರ ಆಗಿದೆ ಅಂತ ಅರ್ಥ. ಇನ್ನು ಶತಪತ್ರ ಲೋಚನ, ಇನ್ನು ಅವರ ಕಣ್ಣು ಹೇಗಿದೆ, ಶತಪತ್ರದಂತೆ ಇದೆ ಅಂತ. 100 ಎಲೆ ಅಂತ ಅರ್ಥ ಶತಪತ್ರ ಅನ್ನೋ ಶಬ್ದಕ್ಕೆ. 100 ಎಲೆ ತರ ಕಣ್ಣಿದೆ ಅಂದ್ರೆ ಅಷ್ಟೊಂದು ಕಣ್ಣ ಅಂತ ಅನಿಸ್ಬೋದು. ಆದ್ರೆ ಹಾಗಲ್ಲ, ಇಲ್ಲಿ ಶತಪತ್ರ ಅನ್ನೋ ಶಬ್ದಕ್ಕೆ 100 ವಿಶೇಷವಾದ ಎಲೆ ಉಳ್ಳಂತಹ ಪದ್ಮ ಕಮಲಕ್ಕೆ ಶತಪತ್ರ ಅಂತ ಕರೀತಾರೆ. ಹಾಗಾದ್ರೆ ಶತಪತ್ರ ಅಂದ್ರೆ ಕಮಲ ಅಂತ ಅರ್ಥ. ಆ ಶತಪತ್ರದಂತೆ ಲೋಚನ, ಕಣ್ಣಿರೋರು ಇವರು, ಅಷ್ಟು ಸುಂದರವಾದ ಕಣ್ಣು, ಒಳ್ಳೆಯ ಕಾಂತಿ, ಒಳ್ಳೆಯ ಮೈ ಬಣ್ಣ. ಪಿಶಂಗ ವಸ್ತ್ರ, ಮತ್ತೆ ಅವರ ವಸ್ತ್ರ ಹೇಗಿತ್ತು, ಪಿಶಂಗ ಅಂತ ಹೇಳ್ತಾರೆ. ಇಲ್ಲಿ ಪಿಶಂಗ ಅನ್ನೋ ಶಬ್ದಕ್ಕೆ ಹೀಗೆ ವಿವರಣೆ ಮಾಡಿದ್ದಾರೆ. ಪಿಶಂಗ ಅಂತಂದ್ರೆ ಈ ಹಳದಿ ಬಣ್ಣ ಏನಿದೆ ಆ ಹಳದಿ ಬಣ್ಣವನ್ನ ಪಿಶಂಗ ಅಂತ ಕರೆದಿದ್ದಾರೆ. ಅಂತೂ ಅವರ ಬಣ್ಣ ಅಂದ್ರೆ ಪೀತಾಂಬರ ಅಂತ ಹೇಳ್ತೀವಲ್ಲ ಆ ತರ ಇಲ್ಲಿ ಪಿಶಂಗ ವಸ್ತ್ರ, ಇದರ ಆ ವಸ್ತ್ರ ಅನ್ನೋದು ಪಿಶಂಗ ವರ್ಣದ್ದಾಗಿತ್ತು, ಅಂದ್ರೆ ಬಂಗಾರದ ವರ್ಣ. ಇನ್ನು ಸುರುಚಃ ಸುಪೇಶಸಃ, ಈ ಸುರುಚ ಅನ್ನೋ ಶಬ್ದಕ್ಕೆ ಒಳ್ಳೆ ಕಾಂತಿ ಅಂತಾನೆ ಮತ್ತೆ ಅರ್ಥ. ಸುವರ್ಚಸ ಅಂದ್ರೆ ಒಳ್ಳೆ ತೇಜಸ್ಸು, ಕಾಂತಿ ಮತ್ತೆ ತೇಜಸ್ಸು, ಈ ತರ 2 ಶಬ್ದ ಬಂತು ನಮ್ಗೆ. ಅದು ಕಾಂತಿ ಹೇಗೆ ಅಂದ್ರೆ ಹೊರಗಡೆ ಸೂರ್ಯನ ಕಾಂತಿ, ಹೇಗೆ ಸೂರ್ಯ ಹೇಗೆ ಹೊಳಿತಾ ಇರ್ತಾನೋ ಬಣ್ಣದಿಂದ ಹಾಗೆ ಹೊಳಿತಾ ಇದ್ರೆ ಅದು ಒಳ್ಳೆ ಕಾಂತಿ ಅಂತಾನೆ ಅರ್ಥ. ವರ್ಚಸ್ಸು ಅಂದ್ರೆ ಅವರ ಅನುಷ್ಠಾನದಿಂದ ಒಂದು ವರ್ಚಸ್ಸು ಬರುತ್ತಲ್ಲ, ಅದು ಸಹಜವಾದ ಮೈ ಬಣ್ಣ, ಅದು ಒಳ್ಳೆ ಕಾಂತಿನೇ ನಿಜ. ಆದ್ರೆ ಅವರ ಜಪತಪಾನುಷ್ಠಾನ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟು ವರ್ಚಸ್ಸು ಎದ್ದು ಕಾಡ್ತಾ ಇತ್ತು ಆ ಮುಕ್ತರುಗಳಲ್ಲಿ. ಅದನ್ನ ಸುರುಚಃ. ಇನ್ನು ಸುಪೇಶಸಃ ಅಂತ ಬಂತು. ಸುಪೇಶಸ್ ಅಂದ್ರೆ ಒಳ್ಳೆಯ ಆಕಾರ ಇತ್ತು ಆ ಮುಕ್ತರಿಗೆ, ಅಂದ್ರೆ ಒಳ್ಳೆ ಲಕ್ಷಣ. ದೇಹದಲ್ಲಿ ಒಬ್ರು ದಪ್ಪಗಿದ್ರು, ಇನ್ನೊಬ್ರು ತುಂಬಾ ಸಣ್ಣಕ್ಕಿದ್ರು, ಹೀಗಿಲ್ಲ. ಎಲ್ಲಾ ಮುಕ್ತರುಗಳು ಕೂಡ ಅಲ್ಲಿ ಒಳ್ಳೆಯ ಲಕ್ಷಣವನ್ನ ಹೊಂದಿದ್ದಾರೆ. ದೇಹದ ಆಕಾರ ಬಹಳ ಚೆನ್ನಾಗಿದೆ, ಒಳ್ಳೆಯ ಶರೀರವನ್ನ ಪಡೆದಿದ್ದಾರೆ, ಸುಕುಮಾರ ಶರೀರ ಅಂತ ಹೇಳ್ತಾರೆ. ಇಂಥವರು ತಮ್ಮ ಮೈ ಮೇಲೆ ಆಭರಣವನ್ನು ಹಾಕೊಂಡಿದ್ದಾರೆ. ಎಂಥ ಆಭರಣ, ಉನ್ಮಿಷನ್ ಮಣಿಪ್ರವೇಕ ನಿಷ್ಕಾಭರಣ ಅಂತ ಹೇಳ್ತಾರೆ. ಅಂದ್ರೆ ಈ ಕಣ್ಣಿರೋರಿಗೆಲ್ಲ ಬಹಳ ಅದು ಕಣ್ಣು ಪೂರ್ತಿ ಮಾಡತ್ತಂತೆ, ಅಂಥ ರತ್ನಾಭರಣ ಅಂತೆ. ಎಲ್ಲ ಮೈ ಮೇಲೆ ರತ್ನಾಭರಣವನ್ನ ಆ ಶ್ವೇತದ್ವೀಪದಲ್ಲಿ ಇರೋರು ಹಾಕೊಂಡಿದ್ದಾರೆ. ಅವ್ರು ವೈರಾಗ್ಯ ಶಿಖಾಮಣಿಗಳು ಅವ್ರೇನೋ ಹಾಕೊಂಡಿಲ್ಲ ಅಂತಿಲ್ಲ, ಎಲ್ಲ ಮೈ ಮೇಲೆ ವೈಭವದಿಂದ 4 ಭುಜಗಳನ್ನ ಧರಿಸ್ತಾ ಒಳ್ಳೆಯ ಮುಖದ ಕಾಂತಿ, ಒಳ್ಳೆಯ ಕಮಲದಂತಹ ಕಣ್ಣು ಇದ್ದು ಆ ಮಣಿಗಳೆಲ್ಲ ಚೆನ್ನಾಗಿ ಹೊಳಿತಾ ಇದೆ, ಕಣ್ಣು ಕುಕ್ತಾ ಇದೆ. ಅಂತ ಶ್ರೇಷ್ಠವಾದ ಆ ರತ್ನಗಳೇನಿದೆ ಆ ರತ್ನಗಳನ್ನ ಧರಿಸಿದ್ದಾರೆ. ಅಷ್ಟೇ ಅಲ್ಲ,
ಆ ರತ್ನಗಳೆಲ್ಲ ಒಂದು ಪ್ರತ್ಯೇಕವಾಗಿ ಹಾಕೊಂಡಿದೆ ನಿಜ. ಇದೊಂದು ಈ ಬಂಗಾರದ ಒಂದು ಹಾರ ಇದೆ, ನಿಷ್ಕಾಭರಣ ಅಂದ್ರೆ ಬಂಗಾರದ ಆಭರಣ ಅಂತ ಅರ್ಥ. ಆ ಬಂಗಾರದ ಆಭರಣ ಹಾಕೊಂಡು ಅದರಲ್ಲಿ ಒಂದಿಷ್ಟು ರತ್ನಗಳನ್ನ ಪೋಣಿಸ್ಕೊಂಡಿದ್ದಾರೆ. ಅಂತಹ ರತ್ನದಿಂದ ಇರುವಂತಹ ಬಂಗಾರದ ಹಾರ, ಅದನ್ನ ಅವರೆಲ್ಲ ಧರಿಸಿದ್ದಾರೆ. ಅದು ಕೂಡ ವಕ್ಷೋಲಂಕಾರ ಅಂತ, ಎದೆ ಭಾಗದ ಮೇಲೆ ಅದು ಜೋತಾಡ್ತಾ ಇದೆ ಅಂತ ಆಭರಣಗಳು, ಅಂತ ಒಳ್ಳೊಳ್ಳೆ ಸರಗಳನ್ನ ಆ ಮುಕ್ತರುಗಳು ಹಾಕೊಂಡಿದ್ದಾರೆ. ಈ ರೀತಿ ಆ ಶ್ವೇತದ್ವೀಪದಲ್ಲಿರುವಂತಹ ಮುಕ್ತರನ್ನೆಲ್ಲ ಬ್ರಹ್ಮದೇವರು ನೋಡಿದ್ದಾರೆ ಅಂತ ವರ್ಣನೆ ಮಾಡಿದ್ರು. ಇಷ್ಟಾಗಿ ಇಷ್ಟಕ್ಕೆ ನಿಲ್ಸಲ್ಲ, ಇನ್ನೂ ಮುಂದೆ ಅವರು ಹೇಗಿದ್ರು, ಅವರ ಕಿವಿ ಹೇಗಿತ್ತು, ಅಷ್ಟೇ ಅಲ್ಲ ಅಲ್ಲಿನ ಆ ಲೋಕದ ಸ್ತ್ರೀಯರು ಹೇಗಿದ್ದಾರೆ, ಪುರುಷರು ಹೇಗಿದ್ದಾರೆ ಅನ್ನೋ ಒಂದು ಇನ್ನೊಂದು ವಿಸ್ತಾರವಾದ ವರ್ಣನೆಯನ್ನು ಮುಂದಕ್ಕೆ ಮಾಡ್ತಾ ಹೋಗ್ತಾರೆ. ಅಂತ ಒಂದು ಶ್ವೇತದ್ವೀಪದ ವರ್ಣನೆ ಏನಿದೆ, ಆ ಶ್ವೇತದ್ವೀಪವನ್ನ ಭಗವಂತ ಬ್ರಹ್ಮದೇವರು ತೋರಿಸಿದಷ್ಟೇ ಅಲ್ಲ, ಬ್ರಹ್ಮದೇವರು ಹೇಗ್ ನೋಡಿದ್ರು, ಏನ್ ನೋಡಿದ್ರು, ಎಷ್ಟು ಚೆನ್ನಾಗಿತ್ತು, ಇವೆಲ್ಲ ಹೇಳ್ದಾಗ ಏನು, ಮೋಕ್ಷ ಸಾಧನೆ ಮಾಡ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು. ಒಮ್ಮೆ ಹೋದ್ರೆ ಅಲ್ಲಿ ವಾಪಸ್ ಏನ್ ಬರೋದಿರೋದಿಲ್ಲ, ಆ ಮೋಕ್ಷಕ್ಕೆ ಹೋಗೋದೇ ಅಂತಿಮ ಗುರಿ ಆಗ್ಬೇಕು ಜೀವನದ್ದು. ಆ ನಿಟ್ಟಿನಲ್ಲಿ ಈ ಲೋಕಗಳ ಸುಂದರವಾದ ವರ್ಣನೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಪ್ರಶ್ನೆಗೆ ಅದು ಸರಿಯಾಗಿ ಹೊಂದಾವಣಿಕೆ ಆಗುವಂತಹ ಉತ್ತರವೂ ಕೂಡ. ಈ ನಿಟ್ಟಿನಲ್ಲಿ ಆ ಉತ್ತರಗಳು ಬರ್ತಾ ಇದೆ. ಇನ್ನು ಮುಂದೆ ಆ ಲೋಕದ ವರ್ಣನೆಯನ್ನ ಹೇಗ್ ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮುರ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳು.